ಹಾಯ್ ಎಲ್ಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸ್ ಏನಪ್ಪ ಅಂದರೆ ನಮ್ಮ ಮನೇಲಿ ಎಲ್ಲರೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಒಬ್ಬಳೇ ಇವತ್ತಿರೋದು. ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫ್ರಿಜ್ ಓಪನ್ ಮಾಡಿ ನೋಡಿದ್ರೆ ಮೊಳಕೆ ಕಾಳಿತ್ತು. ಮೊಳಕೆ ಕಾಳು ಗೈಸ್ ವಾಶ್ ಮಾಡೆಲ್ಲ ಇಟ್ಟಿದ್ದೀನಿ. ಮೊಳಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ. ಇವಾಗ ನಾನು ಜಾರಿಗೆ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಶುಂಠಿ ಮತ್ತು ಟೊಮೊಟೊ, ಏನಂತಾರದು ಚಕ್ಕೆ, ಲವಂಗ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಒಂದು ರುಬ್ಕೊಂಡು ಬಂದ್ಬಿಡೋಣ. ಅಷ್ಟು ರುಬ್ಕೊಂಡು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೋಬೇಕೀಗ. ಇವಾಗ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಆಗಿಬಿಡುತ್ತೆ ಕುಕ್ಕರಲ್ಲಾದರೆ. ನನಗಂತೂ ತುಂಬ ಹೊಟ್ಟೆ ಹಸಿತೈತೆ. ಇವಾಗಲೇ ಕೆಲಸ ಮುಗಿಸ್ಕೊಂಡು ನಾನು ಬಂದೆ. ಇವಾಗ ಸ್ವಲ್ಪ ಲೇಟಾಗಿಬಿಡ್ತು. ಸೊ ಇವಾಗ ಕುಕ್ಕರಲ್ಲಿ ಮಾಡ್ತೀನಿ, ಬೇಗ ಆಗಿಬಿಡುತ್ತೆ. ಕುಕ್ಕರಲ್ಲಿ 2 ವಿಸಿಲ್ ಹಾಕ್ಸಿದ್ರೆ ಸಾಕು. ಸ್ಟವ್ ಆನ್ ಮಾಡಿಬಿಟ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ನಾನಿವಾಗ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡಿ ಕಟ್ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ಸೊ ಮೊದಲು ನಂತರ ಸಾಸಿವೆ ಹಾಕೋಬೇಕು. ಆಯಿಲ್ ಸ್ವಲ್ಪ ಬಾಯ್ಲ್ ಆಗಲಿ. ಒಂದು ಸೈಡ್ ಆಲ್ರೆಡಿ ಅನ್ನಕ್ಕೆ ಇಟ್ಕೊಬಿಟ್ಟಿದ್ದೀನಿ. ಅನ್ನ ಆಗ್ತಾ ಇದೆ. ಎಣ್ಣೆ ಬಾಯ್ಲ್ ಆಗಿದೆ. ಸೊ ಇವಾಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಡಿತಾ ಐತೆ. ಅದ್ರ ನಂತರ ಈರುಳ್ಳಿ, ಕರ್ಬೇವಿನ ಸೊಪ್ಪು ಕೂಡ ಜೊತೆಗೆ ಹಾಕ್ತಾಯಿದ್ದೀನಿ. ನಾನು ಡೈರೆಕ್ಟು ಒಗ್ಗರಣೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಬೇಗ ಆಗಿಬಿಡುತ್ತೆ ಅಂತ. ನನಗೋಸ್ಕರ ಊಟಕ್ಕೆ ಇನ್ನೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಅವ್ರು ಯಾರು ಅಂತ ಕೊನೆ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಿ ಬರಲಿ. ಇದು ಮೊಳಕೆ ಕಾಳು ಸಾರು ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಇದ್ರೆ ಚೆನ್ನಾಗಿರುತ್ತೆ. ನಾನು ಬದನೆಕಾಯಿ ತಿನ್ನಲ್ಲ, ಹಾಗಾಗಿ ಆಲೂಗೆಡ್ಡೆ ಮಾತ್ರ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಆಯಿತು. ಇವಾಗ ನಾನು ಮೊಳಕೆ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಥರ ಕಾಳು ಯೂಸ್ ಮಾಡ್ತಾ ಇದ್ದೀನಿ. ಒಂದು ಹೆಸ್ರು ಕಾಳು, ಒಂದು ಹುಳ್ಳಿ ಕಾಳು. ಎರಡೂ ಹಾಕ್ಕೊಂಡು ಮಾಡೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕಿ ಎಣ್ಣೆ ಎಲ್ಲ ಮುಖಕ್ಕೆ ಸಿಡಿದ್ರೆ ಸ್ವಲ್ಪ ಕಷ್ಟ. ಆ ನಂತರ ಜೊತೆಗೇ ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದು ಆಯಿಲ್ ಜೊತೆನೇ ಮಿಕ್ಸ್ ಆಗಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ. ಸೊ ನೆಕ್ಸ್ಟು 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಕಾಳಿಗೆಲ್ಲ ಇಟ್ಕೊಳ್ಳಿ ಅಂತ.
ಇದೊಂದು 2 ಮಿನಿಟ್ಸ್ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಜಸ್ಟ್ 2 ಮಿನಿಟ್ಸು. 2 ಮಿನಿಟ್ಸ್ ಆದ ನಂತರ ನಾವು ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಹಾಕೊಳ್ತಾ ಇದ್ದೀವಿ ಡೈರೆಕ್ಟು. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ಸಾಂಬಾರು ಚಪಾತಿ ಜೊತೆ, ದೋಸೆ ಜೊತೆ, ಹಾಗೆ ಮುದ್ದೆ ದೋಸೆ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗೂ ಮಾಡ್ಕೋಬೋದು, ತೆಳ್ಳಗೆ ಬೇಕಂದರೆ ತೆಳ್ಳಗೂ ಮಾಡ್ಕೋಬೋದು. ನಾನಿವತ್ತು ಇವಾಗ ಜಸ್ಟ್ ಆಗೋ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ನೀರು ಹಾಕೋಣ. ಸಾಕು. ಸೊ ಇದನ್ನು ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಐ ಫ್ಲೇಮಲ್ಲಿ 2 ವಿಸಿಲ್ ಹಾಕ್ಸಿದ್ರೆ ಸಾಕು. 1 ವಿಸಿಲ್ ಹಾಕ್ಸಿದ್ರೇ ಸಾಕು. ಯಾಕಂದರೆ ಅದು ಮೊಳಕೆ ಕಾಳು ಇರೋದ್ರಿಂದ ಅದು ಬೇಗ ಇದಾಗ್ಬಿಡುತ್ತೆ, ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಒಂದೇ ವಿಸಿಲ್ ಹಾಕ್ಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡೋಣ, ಬೇಗ ಆಗಿಬಿಡುತ್ತೆ. ಲಿಡ್ ಕ್ಲೋಸ್ ಮಾಡಿರುತ್ತೆ, ಓಪನ್ ಮಾಡೋಣ ಬನ್ನಿ. ನೋಡಿ ಸಾಂಬಾರು ಘಮ ಘಮ ಅಂತೈತೆ. ಚೆನ್ನಾಗಿ ಬೆಂದಿದೆ ಎಲ್ಲ. ಇದು ಕೂಡ ತರಕಾರಿ ಹಾಗೆ ಕಾಳುಗಳು ಎಲ್ಲ ಬೆಂದಿದೆ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಟೇಸ್ಟ್ ಮಾಡಿ. ಘಮ ಘಮ ಅಂತಿದೆ, ಸುಡ್ತೈತೆ. ಊಟ ಮಾಡ್ತೀನಿ ಇವಾಗ. ಹೇಗಿದೆ ಟೇಸ್ಟ್ ಹೇಳ್ತೀನಿ. ತುಂಬ ಸುಡ್ತೈತೆ ಊಟ ಮಾತ್ರ. ಸೂಪರಾಗಿ ಆಗಿದೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ. ಈ ಸಾಂಬಾರು ಮುದ್ದೆಗೆ, ಚಪಾತಿಗೆ, ದೋಸೆ, ಇಡ್ಲಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ರೈಸ್ಗಿಂತ. ನಾನು ಆಗಲೇ ಹೇಳಿದೆ ಅಲ್ಲ ಒಬ್ರು ತೋರಿಸ್ತೀನಿ ಅಂತ. ಟೈಮ್ ತುಂಬ ಆಗೋಯ್ತು ಗೈಸ್. ಪಾಪ ಅದು ಊಟಕ್ಕೋಸ್ಕರ ಕಾಯ್ತಾ ಇರುತ್ತೆ. 3 ಡೇಸ್ ಆಯಿತು ನಾನು ಹೋಗಿ ಊಟಕ್ಕೆ ಹಾಕೇ ಇಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ನಾನು ಕೆಲಸದಿಂದ ಬಂದು ತುಂಬ ಲೇಟ್ ಆಗೋಯ್ತಲ್ಲ. ಸೊ ಬನ್ನಿ ಇವಾಗ ಅದನ್ನು ತೋರಿಸ್ತೀನಿ. ಬಂದ ತಿನ್ನು, ಏನಿಲ್ಲ ಬಾ, ತಿನ್ನು ತಿನ್ನು ಬೇಗ. ಹಾಂ ಬಾಯಿಲಿ ಏನೂ ಇಲ್ಲ, ಊಟ ಮಾಡಿ ನೀನು. ಚಿಕನ್ ತಂದಿಲ್ಲ, ಕೊಬ್ಬು ನಿನಗೆ. ಅನ್ನ ಸಾಂಬಾರು ತಂದ್ರೆ ತಿನ್ನಲ್ಲ, ಚಿಕನ್ ತಿನ್ನು. ಹಾಂ ತಿನ್ನು, ಮತ್ತೆ ಊಟ ಮಾಡು ಕೊಬ್ಬಾಗಿದೆ. ಟೈಮ್ ಬೇರೆ 12:30 ಆಯಿತು ಗೈಸ್. ಬೇಗ ಮಲ್ಕೊಳ್ಳೋಣ. ಮಳೆ ಬೇರೆ ಬರ್ತಿದೆ. ಇನ್ನೂ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ಇನ್ನಷ್ಟು ವಿಡಿಯೋ ಜೊತೆ ಬರ್ತೀವಿ. ಬಾಯ್, ಗುಡ್ ನೈಟ್.